SK Super TMT, the long life TMT. ಶುಕ್ರವಾರ ನೂತನ ಸಿಎಂ ಆಯ್ಕೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಫಿಕ್ಸ್. ನಾಳೆ ಸಿಎಂ ರಾಜೀನಾಮೆ, ನಾಡಿದ್ದು ಸಿಎಲ್ಪಿ ಸಭೆ. ಅಂದೇ ಕೆಪಿಸಿ ಅಧ್ಯಕ್ಷರ ಹೆಸರು ಕೂಡ ಘೋಷಣೆ ಸಾಧ್ಯತೆ ಇದೆ. ಕೆಪಿಸಿ ಅಧ್ಯಕ್ಷ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಶುಕ್ರವಾರ ನೂತನ ಸಿಎಂ ಆಯ್ಕೆಯನ್ನ ಮಾಡಲಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಬಹುತೇಕ ಫಿಕ್ಸ್, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತಿದ್ದಾರೆ. ನಾಡಿದ್ದು ಸಿಎಲ್ಪಿ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಅವತ್ತೇ ಕೆಪಿಸಿ ಅಧ್ಯಕ್ಷರ ಹೆಸರು ಕೂಡ ಬರುತ್ತೆ. ಆಮೇಲೆ ಲಿಂಗಾಯತರ ಅಧ್ಯಕ್ಷರಾಗಿ ಬಹಳ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಸೊ ಹಾಗಾಗಿ ಅವಕಾಶವನ್ನು ಮಾಡಿಕೊಡ್ತಾರ ಲಿಂಗಾಯತ ಸಮುದಾಯಕ್ಕೆ. ಕಾಂಗ್ರೆಸ್ಸನ್ನು ದೂರ ಹೋಗಿದಂಥ ಲಿಂಗಾಯತ ಮತಗಳು ಮತ್ತೆ ವಾಪಸ್ ಬರೋದರಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ವಲ್ಪ ಅಲ್ಲಲ್ಲಿ ಸೀಟ್ಗಳು ಬರೋದರಲ್ಲಿ ಯಶಸ್ವಿ ಆಯಿತು. ಆದರೆ ಈ ಬಾರಿ ಕೇವಲ ಸತೀಶ್ ಜಾರಕಿಹೊಳಿ ಅವರಷ್ಟೇ ಅಲ್ಲ, ಎಂ ಬಿ ಪಾಟೀಲ್ ಅವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಲಿಂಗಾಯತರಿಗೂ ಕೂಡ ಕೊಡಬೇಕು ಅನ್ನುವಂಥದ್ದು, ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಎರಡು ಪ್ರಬಲವಾಗಿರುವಂಥ, ಒಂದು ಮುಖ್ಯಮಂತ್ರಿ ಸ್ಥಾನ ಒಕ್ಕಲಿಗ, ಒಂದು ಲಿಂಗಾಯತ ಸಮುದಾಯ ಕೆಪಿಸಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಇದೆ. ಅದು ಬೇಡ ಅಂದರೆ ದಲಿತ ಕಾರ್ಡನ್ನು ಪ್ಲೇ ಮಾಡಿಕೊಂಡು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ದಲಿತರನ್ನಾಗಿ ತಂದು ಕೊಡಬೇಕು ಅಂತೇಳಿ, ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರೋದು ಅಂತ. ಇವೆರಡು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಯಲ್ಲಿರುವಂಥ ವಿಚಾರಗಳು. ಯಾರಾಗ್ತಾರೆ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅನ್ನೋದನ್ನು ನೋಡಬೇಕು.